ಶಾಂತಿ. ದಿನಾಂಕ ಆಗಿದೆ 23/7/2025. ಸಮಯವು ಸಿಕ್ಕಿದ್ದರೆ ಏಕಾಂತದಲ್ಲಿ ವಿಚಾರ ಸಾಗರ ಮಂಥನ ಮಾಡಿ. ಯಾವ ಜ್ಞಾನ ಬಿಂದುಗಳನ್ನು ಕೇಳುತ್ತೀರೋ ಅದನ್ನು ರಿವೈಸ್ ಮಾಡಿಕೊಳ್ಳಿ. ಯಾವಾಗ ನಿಮ್ಮ ಯಾವುದೇ ಕರ್ಮೇಂದ್ರಿಯಗಳು ಮೋಸ ಮಾಡುವುದಿಲ್ಲವೋ, ಕರ್ಮಾತೀತ ಸ್ಥಿತಿಯಾಗುವುದೋ, ಆಗ ನೆನಪಿನ ಯಾತ್ರೆಯು ಮುಕ್ತಾಯವಾಗುವುದು. ತಂದೆಯು ಬಂದು ತಿಳಿಸುತ್ತಾರೆ, ತಮ್ಮನ್ನು ಆತ್ಮನೆಂದು ತಿಳಿದುಕೊಳ್ಳಿ. ಆಗಲೇ ತಂದೆಯ ನೆನಪು ಬರುವುದು. ಇಲ್ಲದಿದ್ದರೆ ಮರೆತು ಹೋಗುತ್ತೀರಿ. ನೆನಪೇ ಮಾಡದಿದ್ದರೆ ಯಾತ್ರೆಯನ್ನು ಹೇಗೆ ಮಾಡುವಿರಿ? ತಂದೆಯಂತೂ ಜ್ಞಾನಸಾಗರನಾಗಿದ್ದಾರೆ. ಭಕ್ತಿಯು ಬಂದಿದೆ. ಮಕ್ಕಳು ಭಕ್ತಿಯಲ್ಲಿ ಏನನ್ನು ಮಾಡಬೇಕಾಗುತ್ತದೆ? ಈ ಯಜ್ಞ, ತಪ ಇತ್ಯಾದಿಗಳನ್ನು ಮಾಡುವುದೆಲ್ಲವೂ ಭಕ್ತಿ ಮಾರ್ಗವೆಂದು ತಿಳಿಸುತ್ತಾರೆ. ಸ್ವರ್ಗದ ಹೊಸ ಪ್ರಪಂಚಕ್ಕೆ ವೈಕುಂಠವೆಂದು ಹೇಳಲಾಗುತ್ತದೆ. ಅಂದಾಗ ವಾಸ್ತವದಲ್ಲಿ ತ್ರಿಲೋಕಿನಾಥರು ಯಾರೂ ಇಲ್ಲ. 3 ಲೋಕಗಳಂತೂ ಇದೆ. ಬ್ರಹ್ಮಾಂಡದ ಮಾಲೀಕರು ಶಿವ ತಂದೆಯಾಗಿದ್ದಾರೆ. ನರಕದ ಮಾಲೀಕನು ರಾವಣನಾಗಿದ್ದಾನೆ. ಇದಕ್ಕೆ ರಾವಣ ರಾಜ್ಯ, ಆಸುರಿ ರಾಜ್ಯವೆಂದು ಹೇಳಲಾಗುತ್ತದೆ. ಈ ಮಾತನ್ನು ಮನುಷ್ಯರು ಹೇಳುತ್ತಾರೆ, ಆದರೆ ತಿಳಿದುಕೊಂಡಿಲ್ಲ. ನಿಮಗೆ ಯಾವುದೇ ಪುಸ್ತಕಗಳನ್ನಂತೂ ಓದುವ ಅವಶ್ಯಕತೆ ಇಲ್ಲ. ನೀವು ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತೀರಿ. ಕೇವಲ ಇದನ್ನು ರಿವೈಸ್ ಮಾಡಿಕೊಳ್ಳಬೇಕು. ಇವು ತಿಳಿದುಕೊಳ್ಳುವ ಗುಹ್ಯ ಮಾತುಗಳಾಗಿವೆ. ವಿಷ್ಣುವು ಪಾರಸಪುರಿಯ ಮಾಲೀಕನೆಂದು ಹೇಳುವುದಿಲ್ಲ. ವಿಷ್ಣುವೇ ಲಕ್ಷ್ಮೀನಾರಾಯಣರೆಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಈಗ ನೀವು ಪ್ರಾರಬ್ಧದಲ್ಲಿ ಗುರಿ ಧ್ಯೇಯವನ್ನು ನೆನೆಸಿಕೊಳ್ಳುತ್ತೀರಿ. ಹೊಸ ಪ್ರಪಂಚವೆಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ. ಈಗಿನ ಸಮಯಕ್ಕೆ ಪುರುಷೋತ್ತಮ ಸಂಗಮ ಯುಗವೆಂದು ಕರೆಯಲಾಗುತ್ತದೆ. ಸತ್ಯಯುಗದಲ್ಲಿ ಪುರುಷೋತ್ತಮರೇ ಇರುತ್ತಾರೆ. ಉತ್ತಮರಿಗಿಂತಲೂ ಉತ್ತಮರು ನಂಬರ್ 1 ಲಕ್ಷ್ಮೀನಾರಾಯಣರಾಗಿದ್ದಾರೆ. ಮತ್ತೆ ನೀವು ಮಕ್ಕಳು ನಂಬರ್ ವಾರ್ ಆಗುತ್ತೀರಿ. ಸೂರ್ಯವಂಶಿ ಮನೆತನದವರಿಗೆ ಉತ್ತಮರೆಂದು ಹೇಳುತ್ತಾರೆ. ಪ್ರತಿಯೊಂದು ಮಾತಿನಲ್ಲಿ ಅವಶ್ಯವಾಗಿ ಪುರುಷಾರ್ಥ ಮಾಡಬೇಕು. ಪುರುಷಾರ್ಥವನ್ನು ಮಾಡದೇ ಇದ್ದರೆ ಅದೃಷ್ಟದಲ್ಲಿ ಏನು ಇರುವುದೋ ಅದಾಗುವುದೆಂದು ಹೇಳುತ್ತಾರೆ. ನಂತರ ಪುರುಷಾರ್ಥ ಮಾಡುವುದೇ ನಿಂತು ಹೋಗುತ್ತದೆ. ವಿಶ್ವಶಾಂತಿಯನ್ನು ಭಗವಂತನೇ ಸ್ಥಾಪಿಸಲು ಸಾಧ್ಯ. ಶಿವ ತಂದೆಯು ಬರುತ್ತಾರೆಂದರೆ ಏನನ್ನಾದರೂ ಒಬ್ಬರೇನೋ ತರುತ್ತಾರಲ್ಲವೇ? ಒಬ್ಬರೇ ತಂದೆಯಾಗಿದ್ದಾರೆ. ಅವರು ಬಹಳ ದೂರದಿಂದ ಬರುತ್ತಾರೆ ಮತ್ತು ಒಂದೇ ಬಾರಿ ಬರುತ್ತಾರೆ. ತಂದೆಯ ಮೂಲಕ ನೀವು ಸೃಷ್ಟಿ ಚಕ್ರದ ಚರಿತ್ರೆ, ಭೂಗೋಳವನ್ನು ಅರಿತುಕೊಂಡು ಚಕ್ರವರ್ತಿ ರಾಜರಾಗುತ್ತೀರಿ. ತಂದೆಯು ಎಷ್ಟು ಪ್ರೀತಿ ಮತ್ತು ರುಚಿಯಿಂದ ಓದಿಸುತ್ತಾರೆ ಅಂದಾಗ ಅಷ್ಟು ರುಚಿಯಿಂದ ಓದಬೇಕಲ್ಲವೇ? ಭಾನುವಾರದ ದಿನವಂತೂ ರಜೆ ಇರುವುದು. ಅಂದು ಮುಂಜಾನೆ 2-3 ಗಂಟೆಗೆ ಎದ್ದು ನೆನಪಿನಲ್ಲಿ ಕುಳಿತು ಬಿಡಿ. ದಿನದ ಸಂಪಾದನೆಯನ್ನು ಮಾಡಿಕೊಳ್ಳಿ. ಪೂರ್ಣ ಜೋಳಿಗೆಯನ್ನು ತುಂಬಿಸಿಕೊಳ್ಳಿ. ಸಮಯವಂತೂ ಸಿಗುತ್ತದೆ ಅಲ್ಲವೇ? ಯಾರು ಸೂಕ್ಷ್ಮ ಬುದ್ಧಿಯವರಾಗಿದ್ದಾರೆಯೋ ಅವರೇ ಚೆನ್ನಾಗಿ ತಿಳಿದುಕೊಂಡು ಅನ್ಯರಿಗೂ ತಿಳಿಸಿಕೊಡುತ್ತಾರೆ. ಈ ಅನಾದಿ ನಾಟಕವು ಮಾಡಲ್ಪಟ್ಟಿದೆ ಎಂಬುದು ಅವರಿಗೆ ಆಂತರ್ಯದಲ್ಲಿ ಭಾಸವಾಗುತ್ತದೆ. ಮನುಷ್ಯರಂತೂ ಸಂಪೂರ್ಣ ಅಂಧಕಾರದಲ್ಲಿದ್ದಾರೆ. ನೀವೀಗ ಸಂಪೂರ್ಣ ಪ್ರಕಾಶತೆಯಲ್ಲಿ ಬಂದಿದ್ದೀರಿ. ತಂದೆಯು ಬಂದು ರಾತ್ರಿಯನ್ನು ದಿನವನ್ನಾಗಿ ಮಾಡಿಬಿಡುತ್ತಾರೆ. ನೀವೀಗ ಸಂಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ನಿರಾಶಾವಾದಿಗಳಾಗಬಾರದು. ಸೇವೆ ಸೇವೆ ಸೇವೆ. ತಂದೆಯೂ ಸಹ ಬಂದು ನಿಜ ಶರೀರದಿಂದ ಸೇವೆ ಮಾಡುತ್ತಿದ್ದಾರಲ್ಲವೇ? ತಂದೆಯು ಮಾಡಿ ಮಾಡಿಸುವವರಾಗಿದ್ದಾರೆ. ನೀವು ಮಕ್ಕಳೇ ಸರ್ವಿಸ್ ಮಾಡಬೇಕಾಗಿದೆ. ದಿನ ಪ್ರತಿದಿನ ಬಹಳ ಸಹಜವಾಗುತ್ತಾ ಹೋಗುತ್ತದೆ. ಎಷ್ಟು ವಿನಾಶಕ್ಕೆ ಸಮೀಪ ಬರುತ್ತೀರೋ